ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಊರ್ಮಿಳಾ ಬೈತಾ ಇರ್ತಾಳೆ ಕೃಷ್ಣನ. ಅದಕ್ಕೆ ರಚನಾ ಹೇಳ್ತಾ ಇರ್ತಾಳೆ, ನಾವು ಯಾವ ಕೆಟ್ಟ ಕೆಲಸನೂ ಮಾಡಲಿಲ್ಲ, ರಿಸಲ್ಟ್ ಬಂದಮೇಲೆ ನಾವು ಹೇಳ್ಬೇಕು ಅಂತ ಸುಮ್ಮನಾದ್ವಿ ಅಂತ ಅನ್ಬೇಕಾದ್ರೆ ಏನು ಪರೀಕ್ಷೆ ಬರೆದಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಆಗ ರಚನಾ ಹೇಳ್ತಾ ಇರ್ತಾಳೆ, ಇವರು ಸರ್ಕಾರಿ ಕೆಲಸದ ಪರೀಕ್ಷೆ ಬರೆದು ಬಂದಿದ್ದಾರೆ ಅಂತ ಅಂದಾಗ ಕೃಷ್ಣನ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಈ ಕಡೆ ಊರ್ಮಿಳಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ. ಎಲ್ಲರೂ ಮನೆಯವರು ಶಾಕ್ ಆಗಿ ಈ ಕಡೆ ಕೃಷ್ಣನ ಮುಖ ನೋಡ್ತಿರ್ಬೇಕಾದ್ರೆ ಹರೀಶಣ್ಣ ಹೇಳ್ತಾ ಇರ್ತಾನೆ, ಇಲ್ಲ ಅಕ್ಕ, ನಂದೇನು ತಪ್ಪಿಲ್ಲ, ಅವ್ರು ಏನು ಮಾತಾಡ್ತಿದ್ರು ಅದನ್ನು ನಾನು ಕೇಳಿಸ್ಕೊಂಡು ನಿಮಗೆ ಹೇಳಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಊರ್ಮಿಳಾ ತುಂಬ ಕೋಪ ಮಾಡ್ಕೊಂಡು, ನನ್ನ ಹತ್ರನೇ ಡ್ರಾ ಮಾಡ್ತಿದ್ಯಾ ರಚನಾ, ಇವನು ಬೇರೆಯವ್ರ ಹತ್ರ ಕೈ ಚಾಚಕ್ಕೆ ಏನೋ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ, ದುಡ್ಡು ಕೊಡಬೇಕು ಅಂತ, ನನಗೆ ಹೇಗಿದ್ರು ದುಡ್ಡು ಕೊಡಬೇಕಲ್ಲ, ಸಾಲ ತೀರ್ಸೋಕ್ಕೆ ಏನೋ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ, ಇವಾಗ ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಿದ್ಯಾ, ನಿಜವಾಗ್ಲೂ ಇವನು ಯಾವ ಕೆಲಸಕ್ಕೂ ಸಹ ಎಕ್ಸಾಮ್ ಬರೆದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಮಹಾಲಕ್ಷ್ಮಿ ಸಹ ಹೇಳ್ತಾ ಇರ್ತಾಳೆ, ಇಲ್ಲ, ರಚನೆ ಹೇಳ್ತಿರೋದು ಕರೆಕ್ಟಾಗಿದೆ, ಅವನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದು ಅಂತ ಅಂದಾಗ ಮತ್ತೆ ಊರ್ಮಿಳನ್ಗೆ ಶಾಕ್ ಆಗ್ತಾ ಇರುತ್ತೆ. ಏನು, ಇವನು ಎಕ್ಸಾಮ್ ಬರೀತಿರೋ ವಿಷಯ ನಿಮಗೂ ಗೊತ್ತಾ ಅಂತ ಅಂದಾಗ ಮಹಾಲಕ್ಷ್ಮಿ ಮೂ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ನನ್ನಿಂದಲೂ ಸಹ ಈ ವಿಷಯನ ನೀವು ಮುಚ್ಚಿಟ್ಟಿದ್ರ ಅತ್ತೆ ಅಂತ ಬೈತಿರ್ಬೇಕಾದ್ರೆ ಹರೀಶಣ್ಣ ಮತ್ತೆ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಇವರೆಲ್ಲ ಹೇಳ್ತಿರೋದು ಸುಳ್ಳು ಅಕ್ಕ, ಇವನು ಈ ಲಂಬು ಸುಳ್ಳು ಹೇಳ್ತಾ ಇದ್ದಾನೆ, ಅವತ್ತು ಯಾರ್ದೋ ಜೊತೆ ಮಾತಾಡ್ತಿದ್ದ, ಆ ಏರಿಯಾ ಅಡ್ರೆಸ್ ಕೊಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದೆ ಅಲ್ವೇನೋ ಲಂಬು ಅಂತ ಕೃಷ್ಣನ್ನ ಕೇಳ್ತಾ ಇರ್ತಾನೆ. ಆಗ ಮತ್ತೆ ಪರಿನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇಲ್ಲ ಅಕ್ಕ, ಸುಳ್ಳು ಹೇಳ್ತಾ ಇದ್ದಾನೆ ಈ ಕೃಷ್ಣ, ನಮ್ಮನೇಲಿ ಕಳ್ತನ ಮಾಡ್ದಂಗೆ ಬೇರೆ ಎಲ್ಲೋ ಕಳ್ತನ ಮಾಡೋಕ್ಕೆ ಸ್ಕೆಚ್ ಹಾಕೊಂಡಿದ್ದ, ಇವಾಗ ನೋಡಿದರೆ ಕಾಗಕ್ಕ ಗೂಬಕ್ಕ ಕತೆ ಹೇಳ್ತಾ ಇದ್ದೇನೆ, ನಂಬೇಡ ಅಕ್ಕ ಅಂತ ಅನ್ಬೇಕಾದ್ರೆ ಕೃಷ್ಣ ಕೋಪ ಮಾಡ್ಕೊಂಡು ಕೈ ತೋರಿಸಿ ಮಾತಾಡ್ತಿರ್ತಾನೆ, ಏ ಹರಿ, ನನ್ನ ವಿಷಯಕ್ಕೆ ಬರಬೇಡ ಅಂತ ನಿನಗೆ ತುಂಬ ಸಲ ಹೇಳಿದ್ದೀನಿ, ಆದರೂ ಸಹ ನೀನು ಬರ್ತಾ ಇದ್ದೀಯಾ, ಇನ್ನೊಂದು ಸಲ ಬಂದರೆ ಈ ತಲೆ ಬುರುಡನೆ ಒಡೆದಾಕ್ತೀನಿ ಈ ಸೌದೆ ತಾಂಡು ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಮತ್ತೆ ಕೋಪ ಮಾಡ್ಕೊಂಡು ಇನ್ನೊಂದ್ಸಲ ನಮ್ಮ ವಿಷಯಕ್ಕೆ ಬಂದರೆ ನೋಡು ಅಂತ ಬೈತಿರ್ಬೇಕಾದ್ರೆ ಅವನೇನೋ ಬೈತಾ ಇದೆಯಾ ನೀನು, ಸರ್ಕಾರಿ ಕೆಲಸ ತಗೊಳ್ದಿದ್ರು ಪರವಾಗಿಲ್ಲ, ಅಥವಾ ನೀನು ಜೀವನದಲ್ಲಿ ಕೆಲಸ ಮಾಡ್ದಿದ್ರು ಪರವಾಗಿಲ್ಲ, ಹರೀಶ ಹೇಳಿದ ಮಾತೇನಾದರೂ ನಿಜ ಆದರೆ ನಿನ್ನ ಜೀವನದಲ್ಲಿ ಯಾವತ್ತೂ ಕ್ಷಮಿಸಲ್ಲ ಅಂತ ಅವರಪ್ಪ ಶಿವರಾಜು ಹೇಳ್ತಿರೋ ಮಾತು ಕೇಳಿ ಈ ಕಡೆ ಕೃಷ್ಣನ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹರಿ ಹೇಳ್ತಿರ್ತಾನೆ, ಇಲ್ಲ ಅಂಕಲ್, ನಿಮ್ಮ ಮಗನ ಮಾತ್ರ ನಂಬೇಡಿ, ಖಂಡಿತ ಇವನು ಏನೋ ಕಳ್ತನ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಹರೀಶಣ್ಣ ಸುಳ್ಳು ಹೇಳ್ತಿದ್ದೀರಾ, ಅಲ್ಲ ಮಾವ, ನಿಮಗೆ ಗೊತ್ತು ತಾನೇ ಇವ್ರು ಎಕ್ಸಾಮ್ ಬರೆಯೋಕ್ಕೆ ಹೋಗಿರೋದು ಅಂತ ರಚನೆ ಹೇಳ್ತಿರ್ಬೇಕಾದ್ರೆ ಮತ್ತೆ ಊರ್ಮಿಳನಿಗೆ ಶಾಕ್ ಆಗ್ತಾ ಇರುತ್ತೆ. ಇವನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾನೆ ಅಂತ ನೀನೇನೇ ಹೇಳ್ತೀಯ ಕಣಮ್ಮ, ಆದರೆ ಖಂಡಿತ ಇವನು ಅಲ್ಲಿಗೆ ಹೋಗಿದ್ದಾನೆ ಇಲ್ವೋ ಅಂತ ನಮ್ಗೆ ಹೆಂಗೆ ಗೊತ್ತು, ಇವನು ನಂಬಿಕೆಗೆ ಯಾವತ್ತೂ ಅರ್ಹನಲ್ಲ ಅಂತ ಮತ್ತೆ ಅವರಪ್ಪ ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ವಾದ ವಿವಾದ ಮಾಡ್ತಾ ಇರಬೇಕಾದ್ರೆ ವಿವೇಕರಪ್ಪ ಬಂದೇ ಬಿಡ್ತಾರೆ. ವಿವೇಕರಪ್ಪ ರಮೇಶ್ನ ನೋಡಿ ಎಲ್ಲರಿಗೂ ಶಾಕ್ ಆಗ್ತಿರ್ಬೇಕಾದ್ರೆ ಶಿವರಾಜ್ ಕೇಳ್ತಾ ಇರ್ತಾನೆ, ಏನಪ್ಪ ಇಷ್ಟು ವರ್ಷ ಆದಮೇಲೆ ನಮ್ಮನೆ ಕಡೆ ಈಗ ಬರ್ತಿದ್ಯಾ ಅಂತ ಅಂದಾಗ, ನಿನ್ನ ಮಗ ಮಾಡಿರೋ ಗನಂದಾರಿ ಕೆಲಸನ ಹೇಳೋಕ್ಕೆ ಅಂತ ಬಂದಿದ್ದೀನಿ ಅಂದಾಗ ಕೃಷ್ಣನ್ಗೆ ಶಾಕ್ ಆಗ್ತಿರುತ್ತೆ. ಏನು ಅಂಥದ್ದು, ಟೆನ್ಷನ್ ಕೊಡಬೇಡ ಹೇಳೋ ಅಂತ ಶಿವರಾಜ್ ಕೇಳ್ತಿರ್ಬೇಕಾದ್ರೆ, ನಾನು ಹೇಳೋ ಮಾತನ್ನ ಕೇಳೋಕ್ಕೂ ಮುಂಚೆ ಬಾಯಿನ ಸಿಹಿ ಮಾಡ್ಕೊ ಅಂತ ಈ ಕಡೆ ಶಿವರಾಜ್ ಬಾಯಿಗೆ ರಮೇಶ್ ಸ್ವಲ್ಪ ಸ್ವೀಟ್ ಕೊಡ್ತಾ ಇರ್ತಾನೆ. ಹಾಗೆ ಶಿವರಾಜ್ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ, ಖುಷಿ ವಿಚಾರ ಕೇಳೋದಿದ್ರೆ ಸ್ವೀಟ್ ತಿನ್ನಬೇಕು, ದುಃಖದ ವಿಚಾರ ಕೇಳೋಕ್ಕಾದ್ರೆ ಯಾಕಪ್ಪ ಸ್ವೀಟ್ ತಿನ್ನಬೇಕು ಅಂತ ಅಂದಾಗ, ನಾನೇನು ಗುಡ್ ನ್ಯೂಸ್ ಹೇಳೋಕ್ಕೆ ಕಡೆ ಬಂದಿರೋದು, ಬ್ಯಾಡ್ ನ್ಯೂಸ್ ಅಲ್ಲ, ತಗೋ ಸ್ವೀಟ್ ಅಂತ ಅಂದಾಗ, ಏನು ಹೇಳ್ತಿದ್ಯೋ ರಮೇಶ್ ಅಂತ ಅನ್ಬೇಕಾದ್ರೆ, ನಿನ್ನ ಮಗ ಎಕ್ಸಾಮ್ ಬರ್ತಿದ್ದಾನೆ, ಅದರಲ್ಲಿ ಪಾಸ್ ಆಗಿದ್ದಾನೆ ಅಂತ ಅಂದಾಗ ಶಿವರಾಜ್ಗೆ ಶಾಕ್ ಆಗ್ತಿರುತ್ತೆ. ಹಾಗೆ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಿದ್ರೆ ಊರ್ಮಿಳಾ ಮಾತ್ರ ಕಣ್ಣು ಬಾಯಿ ಬಿಟ್ಕೊಂಡು ಶಿವರಾಜನ್ನ ನೋಡ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಿಂದ ಇರ್ತಿರ್ಬೇಕಾದ್ರೆ ಕಾವ್ಯ, ಖಂಡಿತ ನಮ್ಮ ಅಣ್ಣನಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂಕಲ್ ಅನ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ, ಖಂಡಿತ ಸಿಗುತ್ತೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ ಅಂತ ಅಂದಮೇಲೆ ಸಿಗುತ್ತೆ ಅಂತ ಅವನು ಖುಷಿನ ವ್ಯಕ್ತಪಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಖುಷಿಯಾಗಿರ್ಬೇಕು. ರಮೇಶಣ್ಣ ಹೇಳ್ತಾ ಇರ್ತಾರೆ, ನಾಳೆ ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ ಕಣಪ್ಪ, ಖಂಡಿತ ನಿನಗೆ ಪಕ್ಕ ಕೆಲಸ ಗ್ಯಾರಂಟಿ, 3 ತಿಂಗಳು ಇದ್ದೇ ಇರುತ್ತೆ ಅಂದಾಗ, ಬರೀ 3 ತಿಂಗಳ ಗೌರ್ಮೆಂಟ್ ಕೆಲಸ ಅಂತ ಕೃಷ್ಣ ಕೇಳ್ತಾ ಇರ್ತಾನೆ. 3 ತಿಂಗಳು ಟೆಂಪ್ರವರಿ ಅಂತ ತಗೋತಾರೆ, ಆಮೇಲೆ ಪರ್ಮನೆಂಟ್ ಮಾಡ್ತಾರೆ, ಖಂಡಿತ ನೀನು ಮತ್ತೆ ಅಪ್ಲಿಕೇಶನ್ ಹಾಕ್ದಾಗ ನೀನು ಅದರಲ್ಲಿ ಗೆದ್ದೇ ಗೆಲ್ತೀಯ, ಪಾಸ್ ಆಗಿ ಆಗ್ತೀಯ, ಖಂಡಿತ ನನಗೆ ಗೊತ್ತು ನಿನಗೆ ಆ ಜಾಬು ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಕೃಷ್ಣ ಹೋಗ್ಬಿಟ್ಟು, ಅಂಕಲ್ ನನಗೆ ಆಶೀರ್ವಾದ ಮಾಡಿ ಅಂತ ಅಂದಾಗ, ನನ್ನ ಆಶೀರ್ವಾದಕ್ಕಿಂತ ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇಂಪಾರ್ಟೆಂಟು, ಯಾಕೆ ಅಂತಂದರೆ ತುಂಬ ವರ್ಷಗಳಿಂದ ನಿನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ತುಂಬ ಕನಸು ಕಟ್ಟಿದ್ರು, ಇವಾಗ ಸಿಕ್ಕಿದೆಯಲ್ಲ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಕೃಷ್ಣ ಅಂತ ಸ್ವೀಟ್ ಕೊಟ್ಟು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅಪ್ಪನ ಹತ್ರ ಆಶೀರ್ವಾದ ತೊಗೊಂಡಾಗ ಅಪ್ಪನಿಗೂ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಅಮ್ಮನ ಹತ್ರ ಬಂದು ಆಶೀರ್ವಾದ ತೊಗೋತಾನೆ. ಮನೆಯವರೆಲ್ಲರೂ ಸಹ ಅಣ್ಣ ತಮ್ಮಂದಿರು ಹಾಗೆ ಅವನ ತಂಗಿ ಎಲ್ಲರೂ ಸಹ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಕೃಷ್ಣ ಹೋಗಿ ಈ ಕಡೆ ರಚನಾನ ಹಗ್ ಮಾಡ್ಕೊಳಕ್ಕೆ ಹೋಗ್ತಾನೆ. ರಚನಾ ಹಾಗೆ ಕಣ್ಣು ಸನ್ನೆ ಮಾಡ್ತಿರ್ಬೇಕಾದ್ರೆ ಕಂಗ್ರಾಟ್ಸ್ ಅಂತ ಅವಳು ಸಹ ಕೈ ಕೊಡ್ತಾ ಇರ್ತಾಳೆ. ಮತ್ತೆ ಊರ್ಮಿಳನ ನೋಡಿ ಕೃಷ್ಣ ಹೇಳ್ತಾ ಇರ್ತಾನೆ, ಅಲ್ಲ, ಒಲೆ ಹಾರೋಗಿದ್ರು ಎಲ್ಲೋ ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇದ್ರೆ ಊರ್ಮಿಳ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಕೃಷ್ಣನ ಮುಖನ ನೋಡ್ತಾ ಇರ್ತಾಳೆ.
ಹಾಗೆ ಕೃಷ್ಣ ಊರ್ಮಿಳನಿಗೆ ಹೇಳ್ತಾ ಇರ್ತಾನೆ, ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಶಿಕ್ಷೆ ಕೊಡೋಕೆ ಬಂದಿದ್ರಲ್ಲ, ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಅದಕ್ಕೆ ಆ ಡುಮ್ಮ ಏನೋ ಕಳ್ಳ ಅಂತ ಅಂದ್ಬಿಟ್ಟು ಅವನನ್ನು ನೋಡ್ಕೊಂಡು ನೀವು ಶಿಕ್ಷೆ ಕೊಡೋಕೆ ಬಂದಿದ್ದೀರಲ್ಲ, ಇವಾಗಲೇ ಅದು ಅರ್ಥ ಆಯ್ತಾ ನಾನೇನು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೃಷ್ಣ ಕಳ್ಳ ಕೃಷ್ಣ ಅಲ್ಲ, ಮನೇನ ಸ್ಥಾಪನೆ ಮಾಡೋ ಕಳಶ ಇದ್ದಂಗೆ ಅಂತ ಗೊತ್ತಾಯ್ತಾ ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಏನು ಮಾತಾಡದೆ ಊರ್ಮಿಳ ಗುರಾಯಿಸ್ತಿರ್ಬೇಕಾದ್ರೆ, ಅಯ್ಯೋ ನಿಮ್ಮ ಬಿಡೋ ಕಣ್ಣು ದೃಷ್ಟಿಗೆ ನನ್ನ ಮೈಯೆಲ್ಲ ಸುಟ್ಟೋಗ್ತಿದೆ, ಡುಮ ಹರಿ ಹೋಗ್ಬಿಟ್ಟು ಮೊದಲು ಬರ್ನ ತಗೋಬಾ, ನಿಮ್ಮ ಹತ್ತಿಗೆ ಕಣ್ಣಿಗೆ ಹಚ್ಚಿದ್ರೆ ಸರಿಯಾಗ್ಬೋದು ಅಂತ ನಗಾಡ್ತಾ ಇರ್ತಾನೆ. ಆಗ ಕೃಷ್ಣ ಮತ್ತೆ ಹೇಳ್ತಾ ಇರ್ತಾನೆ, ನನಗೆ ಹೇಗಿದ್ರು ಕೆಲಸ ಸಿಕ್ಕಿದೆ, ನಾನು ದುಡಿತೀನಿ, ನನ್ನ ಮನೇನ ನಾನು ನಡೆಸ್ಕೊಂಡು ಹೋಗ್ತೀನಿ, ಹಾಗೆ ನಿಮ್ಮ ಸಾಲ ನಾನು ಕೊಡ್ತೀನಿ, ಅವಾಗ ನಿಮ್ಮ ಮುಖ ಹಾಗಲಕಾಯಿ ಮುಖ ಥರ ಆಗುತ್ತೆ, ಆದರೆ ಆ ಮುಖ ನನಗೆ ಬೇಡ ಆಯಿತಾ, ನೀವು ಸೋತಿರೋ ಮುಖ ನನಗೆ ಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಒಂದ್ಸಲ ನಿಮ್ಮ ಮುಖ ತೋರಿಸಿ ಅಂತ ನೋಡ್ಬಿಟ್ಟು, ಇದು ಪರ್ಫೆಕ್ಟ್ ಆಗಿದೆ ಆಯಿತಾ ಅಣ್ಣ, ಸ್ವೀಟ್ ಕೊಡು ಅಂತ ತೊಗೊಂಡು ನೋಡಿ, ನಿಮ್ಮ ಕೋಪ ನೋಡೋಕ್ಕಾಗ್ತಿಲ್ಲ ನನಗೆ, ನೀವು ವಿಷಯನ ಕೇಳಿ ಶಾಕ್ ಆಗಿಬಿಟ್ಟಿದ್ದೀರಾ, ಹಾಗೆ ಶುಗರ್ ಲೆವೆಲ್ ಕಡಿಮೆ ಆಗಿದೆ, ಈ ಸ್ವೀಟ್ನ ತಿಂದು ಸ್ಪೈಕ್ ಆಗಿಬಿಡಿ ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇರೋಬ್ಬರ ಸ್ವೀಟೆಲ್ಲ ನಿಮಗೆ ಕೊಟ್ಟಿದ್ದೀನಿ, ಅದಕ್ಕೆ ಚೆನ್ನಾಗಿ ತಿಂದ್ಬಿಟ್ಟು ಮನಸ್ಸಲ್ಲಿರೋ ಕಹಿನ ಹೊರಗಡೆ ಹಾಕಿ ಏನಂತೀಯ ಕಾವ್ಯ ಅಂತ ಅಂದಾಗ, ಕಾವ್ಯನೂ ನಗಾಡ್ತಾ ಇರೋದನ್ನು ನೋಡಿ ಈ ಕಡೆ ಊರ್ಮಿಳನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಊರ್ಮಿಳ ಒಳಗಡೆ ಹೋಗ್ತಾ ಇರಬೇಕಾದ್ರೆ, ಈಗ ಬನ್ನಿ ತುಪ್ಪದ ದೀಪ ಹಚ್ಚೋಣ ಅಂತ ಶಿವರಾಜನ ಕರ್ಕೊಂಡು ಈ ಕಡೆ ಮಹಾಲಕ್ಷ್ಮಿ ಮನೆ ಒಳಗೆ ಹೋಗ್ತಾ ಇದ್ರೆ, ಅಣ್ಣ ಇದೇ ಖುಷಿಗೆ ಒಂದು ಸಾಂಗ್ ಹಾಕೋಣ ಅಂತ ಕಾವ್ಯ ಹೇಳಿದಾಗ, ಈ ಕಡೆ ಅವ್ರ ಅಣ್ಣ ಕಾರ್ತಿಕ್ಕು ಸಾಂಗ್ ಹಾಕ್ತಾನೆ. ಎಲ್ಲರೂ ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಆ ವಿಡಿಯೋನ ಈ ಕಡೆ ರಚನಾ ಮಾಡ್ತಾ ಇರ್ತಾಳೆ. ಆದರೆ ಊರ್ಮಿಳ ತುಂಬ ಕೋಪ ಮಾಡಿಕೊಂಡು ಮನೆ ಒಳಗಡೆ ಬಂದು ಇರಬರನ ಐಟಮ್ನೆಲ್ಲ ಒಡೆದಾಕ್ತಾ ಇರ್ತಾಳೆ. ಒಡೆದಾಕೊಂಡು ಹೇಳ್ತಾ ಇರ್ತಾಳೆ, ನೀನು ನಾನು ಚಿಕ್ಕ ಎರೆಹುಳ ಅಂತ ಅಂದ್ಕೊಂಡಿದ್ದೆ ಕೃಷ್ಣ, ನಾಗರಾವ್ ಥರ ನೀನು ಹೆಡೆ ಎತ್ತಿ ಬುಸ್ ಬುಸ್ ಅಂತ ಅಂತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಮನೆಯವ್ರಿಗೆಲ್ಲ ನೀ ಸರಿ ಇಲ್ಲ ಅಂತ ನಂಬಿಸ್ಕೊಂಡು ಬಂದೆ, ಮನೆಯವರು ಸಹ ಅದನ್ನೇ ನಂಬ್ಕೊಂಡು ಬಂದರು, ಇವಾಗ ನೋಡಿದರೆ ಒಂದೇ ಸಲ ನನ್ನ ಬೆನ್ನಿಂದೆ ಚೂರಿ ಹಾಕ್ಬಿಟ್ಟೆ ಅಲ್ವಾ, ಹೀರೋಯಿಸಮ್ ಆಗ್ಬಿಟ್ಟೆ ಅಲ್ವಾ, ಮನೆಯವ್ರ ಕಣ್ಣಿಗೆಲ್ಲ ಹೀರೋ ಆಗಿದೆಯಲ್ವಾ, ಖಂಡಿತ ನಾನು ನಿನ್ನನ್ನು ಹೀರೋ ಆಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಮನೆಗಳನ್ನೆಲ್ಲ, ಈ ಮನೇಲಿ ಇರೋರ್ನೆಲ್ಲ ಯಾವ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವರೆಲ್ಲ ನನ್ನ ಮುಂದೆ ನಿಂತು ಮಾತಾಡೋಕ್ಕೂ ಸಹ ಹೆದರ್ಕೋತಾರೆ. ನೋಡ್ತಾ ಇರೋ ಕೃಷ್ಣ, ನಾನು ಸೋತಿರೋ ಮುಖಗಳನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಹೊರತು ಗೆದ್ದಿರೋ ಮುಖಗಳನ್ನೆಲ್ಲ, ಮಾವ ನಿಮಗೆ ನೋಡಿ ಏನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಸಲ ಎಂಥ ಕೆಂಡ ತೊಡ್ತೀನಿ ಅಂತ ಅಂದರೆ, ಆ ಕೆಂಡದೊಳಗೆ ಮೊದಲು ನಿಮ್ಮ ಮಗ ಕೃಷ್ಣನೇ ಬೀಳಬೇಕು, ಆವಾಗ ಮಂಡಿ ಊರಿ ಎಲ್ಲರೂ ನನ್ನ ಹತ್ರ ಕ್ಷಮೆ ಕೇಳಬೇಕು, ಆವಾಗ ನಿಮ್ಮ ಮುಖಗಳನ್ನು ನಾನು ಕಣ್ಣಾರೆ ನೋಡಬೇಕು, ಆ ರೀತಿ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಲಕ್ಕಿ ಚಾಮ್, ನಿಮ್ಮಿಂದಲೇ ನನಗೆ ಕೆಲಸ ಸಿಕ್ಕಿದ್ದು, ನಿಮ್ಮಿಂದಲೇ ನಾನು ಎಕ್ಸಾಮ್ ಬರೆಯೋಕ್ಕಾಗಿದ್ದು, ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬ ಥ್ಯಾಂಕ್ಸ್ ಹೇಳ್ತಿರ್ಬೇಕಾದ್ರೆ ರಚನೆ ಹೇಳ್ತಾ ಇರ್ತಾಳೆ. ಅದೆಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ ಬಿಟ್ಟರೆ ಇನ್ನೊಂದು 10 ಸಲ ಹೇಳ್ತಾ ಇರ್ತೀರಾ ಅಲ್ವಾ ಅಂತ ಅಂದಾಗ, ಮತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ ರಚನಾ ಕೃಷ್ಣನ ಬಾಯಿನ ಮುಚ್ಕೊಬಿಡ್ತಾಳೆ. ಹಾಗೆ ಇಬ್ಬರು ಕಣ್ಣಲ್ಲಿ ಪ್ರೀತಿ ಮಾಡ್ತಾ ಇರಬೇಕಾದ್ರೆ, ಎಲ್ಲಿ ಕಳೆದೋದ್ರಿಂದ ರಚನೆ ಕೇಳಬೇಕಾದ್ರೆ, ನಾನು ಎಲ್ಲೂ ಹೋಗಿಲ್ಲ, ನೀವು ಇಲ್ಲೇ ಇದ್ಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬಂದ್ಬಿಟ್ಟು, ಬಾಯಲ್ಲಿ ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗಿತಾ ಇರ್ತಾಳೆ. ಹಾಗೆ ಎಲ್ಲ ದೃಷ್ಟಿ ತೆಗಿತಾ ಇರಬೇಕಾದ್ರೆ, ನನಗೆ ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ ಅಂತ ಅಂದಾಗ, ನಿಮ್ಮಪ್ಪ ಹೇಳ್ದಂಗೆ ನಿನಗೆ ಕೆಲಸನೂ ಸಿಕ್ಕಿದೆ ಅಂದಮೇಲೆ ನಿನ್ನ ಶಿಕ್ಷೆನೂ ಸಹ ಮುಗಿಯುತ್ತಲ್ವಾ, ಯಾರು ಕೆಟ್ಟ ಕಣ್ಣು ಸಹ ಬಿಡ್ದಲೆ ಈ ಉಪ್ಪಿನ ರೀತಿ ನಿನ್ನ ಶಿಕ್ಷೆ ಎಲ್ಲ ಕರ್ಗೋಗಿ ಒಳ್ಳೇದಾಗಲಿ ಅಂತ ದೃಷ್ಟಿ ತೆಗಿತಾ ಇರ್ತಾಳೆ. ಹಾಗೆ ಕೃಷ್ಣನ್ ಬ್ಯಾಗ್ ತಗೊಂಡು, ಬಾ ಇನ್ನು ಒಳಗಡೆ ಬಾ, ನಿಮ್ಮ ಶಿಕ್ಷೆ ಎಲ್ಲ ಮುಗೀತು ಅಂತ ಹೋಗ್ಬಿಟ್ಟಿರ್ಬೇಕಾದ್ರೆ, ಇಲ್ಲ ಬೇಡಮ್ಮ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ಅತ್ತೆನೇ ಕರಿತಿದ್ರಲ್ವಾ, ಬನ್ನಿ ಒಳಗಡೆ ಹೋಗೋಣ ಅಂದಾಗ, ನಾನು ಬರಲ್ಲ, ನನಗೆ ಶಿಕ್ಷೆ ಕೊಟ್ಟಿದ್ದು ಅಪ್ಪನೇ ಬಂದು ನನ್ನ ಕರಿಬೇಕು ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಹಾಗೆ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರಲ್ಲ, ನಿನ್ನ ಮೇಲೆ ಹರಿತಾ ಇರೋದು ಅವ್ರ ರಕ್ತ ತಾನೆ, ಅವರಷ್ಟೇ ಹಠ ನಿನಗೆ ಅಂತ ಬೈಕೊಂಡು ಒಳಗಡೆ ಹೋಗ್ತಿರ್ಬೇಕಾದ್ರೆ, ಈ ಕಡೆ ಶಿವರಾಜ್ ಕೈಯೆಲ್ಲ ಸುಟ್ಕೊಂಡು ಹಾಗೆ ಉರುಕ್ತಾ ಇರ್ತಾನೆ. ಅದನ್ನು ನೋಡಿ, ಅಲ್ಲ ಅವಳು ಹೇಳಿದ ಕೆಲಸ ಎಲ್ಲ ನೀವು ಮಾಡಿದ್ರಲ್ಲ, ಕೈ ಎಷ್ಟು ಗಾಯ ಆಗಿದೆ ನೋಡಿ ಅಂತ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರ್ತಾಳೆ. ಆಗಲ್ಲ ಅಂತ ಹೇಳ್ಬೋದಿತ್ತಲ್ವ ಅಂತ ಅಂದಾಗ, ಮಗನಿಗೊಂದು ಕೆಲಸ ಅಂತ ಸಿಕ್ಕಿ ಅವ್ನ ಸಂಸಾರ ನೋಡ್ಕೊಳ್ಳೋ ರೀತಿ ಮಾಡ್ಕೊಂಡಲ್ಲ, ಅದೇ ನನಗೆ ಖುಷಿ, ಅದ್ರ ಮುಂದೆ ಈ ಗಾಯ ಎಲ್ಲ ದೊಡ್ಡದಲ್ಲ ಬಿಡು ಮಹಾಲಕ್ಷ್ಮಿ ಅಂತ ಹೇಳ್ತಿರ್ಬೇಕಾದ್ರೆ, ಮಗನ ಮೇಲೆ ಎಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರ, ಆದರೂ ಸಹ ಅವನ ಮುಂದೆ ನೀವು ತೋರಿಸ್ಕೊಳ್ಳಲ್ಲ, ನೀವು ಸರಿಯಾಗಿದ್ದೀರಾ, ಅವನು ಸರಿಯಾಗಿದ್ದಾನೆ, ಬಾರು ಮನೆ ಒಳಗಡೆ ಅಂತ ಕರಿತಾ ಇದ್ದಾರೆ, ಅಪ್ಪ ಕರೆಯೋರ್ಗೂ ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ನಿಮ್ಮಿಬ್ಬರು ಬಂದೆ ನಾನು ಸಿಗಾಕೊಂಡಿದ್ದೀನಿ ಅಂತ ಅಂದಾಗ, ದಿವಾನ್ ಮನೇಲಿ ಯಾರು ಸಹ ತಪ್ಪು ಮಾಡಿದ ತಪ್ಪನ್ನ ಅವ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅಂದಾಗ, ಜೀವನ ಪೂರ್ತಿ ಅದೇ ಶಿಕ್ಷೆನ ಕೊಡೋಕ್ಕಾಗುತ್ತಾ, ಅವ್ನು ಮಾಡಿದ ಒಳ್ಳೆ ಉದ್ದೇಶ ಅಲ್ವೇನ್ರಿ ಅಂತ ಅಂದಾಗ, ಅವ್ನು ಮಾಡಿದ್ದು ಒಳ್ಳೆ ಉದ್ದೇಶ ಇರ್ಬೋದು, ಆದರೆ ಅವನು ತಪ್ಪು ದಾರಿ ಇಡ್ತಾನೆ ಅಂತ ನನಗೆ ಭಯ ಆಯಿತು, ಅದಕ್ಕೆ ನಾನು ಈ ಶಿಕ್ಷೆ ಕೊಟ್ಟೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೃಷ್ಣನಪ್ಪ ಹೇಳ್ತಾ ಇರ್ತಾರೆ, ಆದರೂ ಸಹ ನಮಗೊಂದು ಮಾತು ಹೇಳ್ದಲೆ ಅವನು ಮದುವೆಗೆ ಬಂದಿದ್ದಾನಲ್ಲ, ಅದು ತಪ್ಪಲ್ವಾ ಅಂತ ಅಂದಾಗ, ಅವನು ತಪ್ಪು ಮಾಡಿದ್ದೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ, ಅವ್ನು ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಇದರಲ್ಲಿ ರಚನದು ತಪ್ಪಿದೆ, ಅವ್ನ ಮರ್ಯಾದೆ ಕಾಪಾಡೋಕ್ಕೋಸ್ಕರ ತಾನೇ ಅವನು ಮದುವೆ ಆಗಿದ್ದು, ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗನಿಗೆ ಎಷ್ಟು ಹೆಣ್ಣು ಮತ್ತು ಮಣ್ಣಿನ ಮೇಲೆ ಎಷ್ಟು ಗೌರವ ಇದೆ ಅಂತ ಅಲ್ವೇನ್ರಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ದಯವಿಟ್ಟು ಅವನನ್ನ ಕ್ಷಮಿಸಿ ಮನೊಳಗಡೆ ಕರ್ಕೊಳ್ರಿ, ರಚನಾ ಬೆನ್ನೆಲುಬಾಗಿ ಅವಳು ನಿಂತಾಳೆ, ನೀವು ಕೈ ಹಿಡಿದು ನಡೆಸ್ರಿ, ಅವನು ಮುಂದೆ ಒಂದಿನ ಎಲ್ಲರೂ ಮೆಚ್ಚೋ ಅಂತ ಮಗ ಹಾಕ್ತಾನೆ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಆಗ ಶಿವರಾಜ್ ಹೇಳ್ತಾ ಇರ್ತಾರೆ, ನೋಡು ಮಹಾಲಕ್ಷ್ಮಿ, ನಿನಗೆ ಅನುಕಂಪ ಜಾಸ್ತಿ ಅಂತ ಅಂದಾಗ, ಎತ್ತ ಮಗನ ಮೇಲೆ ಅನುಕಂಪ ತೋರಿಸೋದ, ಇನ್ನರ ಮೇಲೆ ತೋರ್ಸೋಕ್ಕಾಗುತ್ತೆ ಹೇಳಿ
ನೋಡಿ ನೀವೇನಾದರೂ ಅವನ್ನ ಮನೆ ಒಳಗಡೆ ಕರ್ಕೊಳ್ಳಿಲ್ಲ ಅಂತಂದರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಊಟ ತಿಂಡಿ ನೀರು ಎಲ್ಲ ಬಿಟ್ಟು ಉಪವಾಸ ಇರ್ತೀನಿ ಅಂತ, ಆ ಕೆಲಸನ ನಾನು ಮಾಡಿ ತೋರಿಸ್ಬೇಕಾಗುತ್ತೆ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾಳೆ. ಹಾಗೆ ವಿಧಿ ಇಲ್ದಲೆ ಈ ಕಡೆ ಅವರಪ್ಪ ಅವನನ್ನ ಕರ್ಕೊಬರ್ತಾರೆ. ಹಾಗೆ ಮನೆ ಒಳಗೆ ಎಲ್ಲರೂ ಇರಬೇಕಾದ್ರೆ ಪಟಾಕಿ ಸೌಂಡ್ ಬರ್ತಾ ಇರುತ್ತೆ. ಇದ್ಯಾರು ಪಟಾಕಿ ಹೊಡೆದಿರೋರು ಅಂತ ಮನೆಯವರೆಲ್ಲರೂ ಬಂದು ಕಿವಿ ಮುಚ್ಕೊಂಡು ಹೊಡೆದಿರೋದನ್ನ ನೋಡ್ತಾ ಇರಬೇಕಾದ್ರೆ ಊರ್ಮಿಳ ತುಂಬ ಕೋಪ ಮಾಡ್ಕೊಂಡು ಕೃಷ್ಣ ಅಂತ ಕಿರ್ತಾ ಇರ್ತಾಳೆ. ಆಗ ಕೃಷ್ಣ ಒಳಗಡೆ ಇದ್ಬಿಟ್ಟು ಇಲ್ಲೇ ಇದ್ದೀನಿ ಹತ್ಕೆ ಅಂತ ಅಂದಾಗ ಹಿಂತಿರುಗಿ ನೋಡಿದರೆ ಕೃಷ್ಣ ಮನೆ ಒಳಗಡೆ ಇರ್ತಾನೆ. ಪ್ರತಿಯೊಬ್ಬರಿಗೂ ಖುಷಿ ಆಗ್ತಿದ್ರೆ ಊರ್ಮಿಳನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡಿ ಅದಕ್ಕೆ ನೀವು ಕೊಟ್ಟಿರೋ ಶಿಕ್ಷೆ ಎಲ್ಲ ಮುಗಿಸಿ ನಾನು ಜಾಬ್ ತೊಗೊಂಡು ಒಳಗಡೆ ಬಂದಿದ್ದೀನಿ, ಕೃಷ್ಣ ಈಸ್ ಬ್ಯಾಕ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಊರ್ಮಿಳ ತುಂಬ ಕೋಪ ಮಾಡ್ಕೊಂಡು ಅವ್ನ ಮುಖನ ನೋಡ್ತಾ ಇರ್ತಾಳೆ. ನಾನು ಆಲ್ರೆಡಿ ಬಂದಾಗಿದ್ದೆ ಅತ್ತೆ, ನೋಡಿ ಟೀ ಎಷ್ಟು ಚೆನ್ನಾಗಿದೆ, ಮನೆಯೊಳಗಿದ್ದು ಟೀ ಕುಡಿದ್ರೆ ತುಂಬಾ ಸುಖ ಅಂತ ಹೇಳ್ತಾ ಇರ್ತಾನೆ. ಇವಾಗೆಲ್ಲ ಆಗಿದೆ ದೀಪಾವಳಿ, ಇವಾಗ ಅಸಲಿ ದೀಪಾವಳಿ ಆಟ ಶುರು ಅಂತ ಅಂದಾಗ ಎಲ್ಲರೂ ಮನೆಯೊಳಗೆ ಬರ್ತಾ ಇದ್ರೆ ಕೃಷ್ಣ ಮಾತ್ರ ಮಾರಿಕಣ್ಣು ಓರಿ ಮೇಲೆ ಅಂತ ಸಾಂಗ್ ಆಡ್ಕೊಂಡು ಬಂದ್ಬಿಟ್ಟು ಸುರ್ಪನಕ್ಕಿ ನಿನಗೆ ಗೊತ್ತಾ ರಾವಣ ಹೆಂಗೆ ಸತ್ತ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಅದಕ್ಕೆ ಹಾಡು ಇಷ್ಟ ಆಗಲಿಲ್ವಾ, ಇಷ್ಟು ದಿನ ನೀವು ಹೆಂಗೆ ಹೇಳ್ತಿದ್ರಿ ಆ ಸ್ಟೆಪ್ನ ನಾವು ಹಾಕ್ತಿದ್ವಿ, ಇನ್ಮೇಲೆ ನಮ್ಮ ಸ್ಟೆಪ್ನ ನಾವೇ ಹಾಕ್ಕೋತೀವಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಡಿಫ್ರೆಂಟ್ ಸ್ಟೆಪ್ ಹಾಕ್ಕೊಂಡು ಅದಕ್ಕೆ ಈ ಸ್ಟೆಪ್ ಚೆನ್ನಾಗಿದೆ ಈ ಸ್ಟೆಪ್ ಚೆನ್ನಾಗಿದೆಯಾ ಅಂತ ಅನ್ಬೇಕಾದ್ರೆ ನೀನು ಯಾಕೋ ಮನೆಯೊಳಗಡೆ ಬಂದೆ ಅಂತ ಕೇಳ್ತಾ ಇರ್ತಾಳೆ. ಸಿಂಹ 2 ದಿನ ಮನೇಲಿಲ್ಲ ಕಾಡಲ್ಲಿಲ್ಲ ಅಂತ ಅಂದರೆ ಬರಲೇಬಾರ್ದು, ಹಾಗಾದರೆ ಈ ಮನೇಲಿ ಬಾಸೇ ಇಲ್ಲ ಅಂದರೆ ಮನೆ ಹೇಗೆ ಚೆನ್ನಾಗಿರುತ್ತೆ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಯಾಕದಕ್ಕೆ ನೀವು ಕಿವಿ ಸರಿಲ್ವಾ ಅಣ್ಣ, ಹೋಗಿ ಅದಕ್ಕೆ ಮೊದಲು ಕಿವಿ ಚೆಕಪ್ ಮಾಡಿಸ್ಕೊಬ ಅಂತ ಹೇಳ್ಬೇಕಾದ್ರೆ ಅವರಣ್ಣ ಸುಮ್ಮನೆ ನಿಂತಿರ್ತಾನೆ. ಹೋಗಿ ನಾನು ನಿನ್ನನ್ನು ಕೇಳ್ತೀನಲ್ಲ, ನಿನ್ನ ನಾಲ್ಗೆ ಕಿವಿ ಎರಡೂ ಅದಕ್ಕೆ ಹಡೆ ಇಟ್ಟಿದೆಯಲ್ವಾ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ಊರ್ಮಿಳ ಕೋಪ ಮಾಡ್ಕೊಂಡು ನೀನು ಈ ಮನೇಲಿ ಇರಂಗಿಲ್ಲ ಅಂತ ಕೈ ಹಿಡ್ಕೊಂಡು ಕೃಷ್ಣನ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಕ್ಕ ಒಂದು ನಿಮಿಷ, ನೀವು ಕೊಟ್ಟಿರೋ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಕೃಷ್ಣ ಗೆದ್ದಿದ್ದಾರೆ ಅಂತ ಅಂದಮೇಲೆ ಮತ್ತೇನು ಕರ್ಕೊಂಡು ಹೋಗ್ತೀರಾ ಅಂತ ಅಂದಾಗ ಅವಳು